ನನ್ನ ಮೊದಲ ಪ್ರಶ್ನೆ, ಒಟ್ಟು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪದವಿ ವ್ಯಾಸಂಗ ಎಷ್ಟು ಮುಖ್ಯ ಆಗುತ್ತೆ, ಯಾಕೆ ಸರ್? ನೀವು ಹೇಳಿದ್ರಿ ಪದವಿ ಅನ್ನೋದು ಎಷ್ಟು ಮುಖ್ಯ ಇದೆ ಅಂತ ಹೇಳಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೆಲವೊಂದು ವರ್ಷಗಳ ಹಿಂದೆ ನಾವು ನೋಡಿದಾಗ SSLC ಆಗಿದ್ರೆ ಸಾಕು ಅಂತ ಹೇಳಿ ನಾವು ಚಿಕ್ಕವರಾಗಿದ್ದಾಗ ನಾವು ಕೇಳ್ಪಡ್ತಿದ್ದೇನು ಅಂದರೆ, SSLC ಯಾರಾದರೂ ಹಳ್ಳಿನಲ್ಲಿ ಮುಗಿಸಿದಾರೊಬ್ಬರು ಅಂತಂದರೆ 10ನೇ ತರಗತಿ ಆನೆ ಮೇಲೆ ಕೂಡಿಸ್ಕೊಂಡು ಆತನನ್ನು ಮೆರವಣಿಗೆ ಮಾಡ್ತಿದ್ರಂತೆ. ಅದೇನು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಅಂದರೆ ಅಷ್ಟು ಖುಷಿ. ಆ್ಯಂಡ್ ದಟ್ ವಾಸ್ ದ ಪಿನಾಕಲ್ ಅನ್ನೋ ಥರ. ಆದರೆ ಆಮೇಲೆ ನಂತರದಲ್ಲಿ ಬರ್ತಾ ಬರ್ತಾ ಕಳೆದ ಒಂದು 20 ವರ್ಷದ ಹಿಂದಲ್ಲೇ ಉದ್ಯೋಗಗಳಿಗೆ PUC ಅನ್ನೋದು 12ನೇ ತರಗತಿ ಅನ್ನೋದು ಒಂದು ಕಟ್ ಆಫ್ ಬರ್ತಾ ಸ್ಟಾರ್ಟ್ ಆಗೋಯ್ತು, ಮಾನದಂಡ ಬಂತು. ಇತ್ತೀಚೆಗಂತೂ ನೀವು ಒಂದು IAS ಆಗಬೇಕಾಗಿದ್ದರಿಂದ ಹಿಡಿದು ಎಲ್ಲ ಕಡೆಯೂ ಪದವಿ ಅನ್ನೋದು ಕಂಪಲ್ಸರಿ ಆಗೋಗ್ತಾ ಇದೆ. ನಿಮಗೊಂದು ಉತ್ತಮವಾದಂಥ ಹುದ್ದೆಗೆ ಡೈರೆಕ್ಟಾಗಿ ಹೋಗ್ತೀರಾ ಅನ್ನೋದಾದರೆ, ಅಲ್ಲಿ ಆಫೀಸರ್ ಹುದ್ದೆಗಳಿಗೆ ಡೈರೆಕ್ಟಾಗಿ ಹೋಗ್ತೀರಾ ಅನ್ನೋದಾದರೆ ನೇರವಾಗಿ ನಿಮಗೆ ಪದವಿ ಅನ್ನೋದು ಬೇಕಾಗಿದೆ. ಮತ್ತು ಪದವಿ ಪಡೆದ ನಂತರ ಲಾಭಗಳು ಸಾಕಷ್ಟಿದೆ ಅನ್ನೋದನ್ನು ಕಂಡು ಇತ್ತೀಚೆಗೆ ಕೇವಲ ಕರ್ನಾಟಕ ಅಲ್ಲ ಅಷ್ಟೇ, ಇಡೀ ಭಾರತದಲ್ಲಿ ಈ ಪದವಿಗೆ ಬಹಳಷ್ಟು ಒತ್ತು ಸಿಗ್ತಾ ಇದೆ. ಮತ್ತು ಹೆಚ್ಚೆಚ್ಚು ಲಕ್ಷ ಜನ ಈ ಪದವಿಗೆ ಬರ್ತಿದ್ದಾರೆ ಓದಲಿಕ್ಕೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಅವಲಂಬಿಸಬೇಕು ಅನ್ನುವಂಥವ್ರಿಗೆ ಪದವಿ ಇವತ್ತು ಬಹುಮುಖ್ಯವಾದಂಥ ಘಟ್ಟ ಆಗಿರೋದ್ರಿಂದ ಬಹಳಷ್ಟು ಜನ ಈ ಕಡೆ ಬರ್ತಾ ಇದ್ದಾರೆ. ಇದನ್ನು ಓದಿನಿ, ಏನು ಓದಿದೆಯಾ ಅಂದರೆ ನಾನು ಡಿಗ್ರಿ ಓದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಪಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಸ್ ಸರ್.